ಓಕೆ, ಈ ನಡುವೆ ವೀಕ್ಷಕರೇ 3 ಕಾನೂನುಗಳು, ಹೊಸ ಕಾನೂನುಗಳು, ಬ್ರಿಟಿಷರ ಕಾಲದ ಕಾನೂನುಗಳ ಬದಲಾಗಿ ಹೊಸ ಕಾನೂನುಗಳು ಅಂತೇಳಿ, ಅದು ರಾಜ್ಯ ಸರ್ಕಾರಗಳು ಎಲ್ಲರೂ ಕೂಡ ಅದನ್ನು ಒಪ್ಕೋಬೇಕಾಗತ್ತೆ. ಆದರೆ ಒಪ್ಕೊಳ್ಳೇಬೇಕು ಅಂತ ಏನಿದೆ ಇರೋದಿಲ್ಲ. ಆ ಕಾನೂನುಗಳು ಮಾಡುವಾಗ ಕೇಳ್ತಾರೆ ರಾಜ್ಯ ಸರ್ಕಾರ ಹತ್ರ, ಆರ್ ಯು ಓಕೆ? ಇವರು ಐ ಆಮ್ ನಾಟ್ ಓಕೆ, ವಿ ಆರ್ ನಾಟ್ ಓಕೆ ಅಂತೇಳಿ ಒಂದು 23 ತಿದ್ದುಪಡಿ, ಸ್ವಲ್ಪ ಈ ಚೇಂಜಸ್ ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಕಾನೂನಲ್ಲಿ ಏನಿದೆ ಅಂತಂದರೆ, ರಾಜ್ಯವಾಗಲಿ ಕೇಂದ್ರ ಸರ್ಕಾರವಾಗಲಿ ಒಂದು ಯಾವುದಾದ್ರೂ ಒಂದು ಕಾನೂನು ತಂದಿಟ್ಕೊಳ್ಳಿ, ಅದರ ವಿರುದ್ಧ ಪ್ರತಿಭಟನೆ ಮಾಡೋಂಗಿಲ್ಲ ಅಂತಿದೆ. ರಾಜ್ಯ ಸರ್ಕಾರ ಹೇಳಿದ್ರೆ ಅದು ಹೆಂಗಾಗತ್ತೆ? ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಬಾರ್ದು ಅಂತೇನಿಲ್ಲ, ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಆತ್ಮಹತ್ಯೆ ಓಕೆ ಅನ್ನೋ ರೀತಿಯಲ್ಲಿ ಇದೆಯಂತೆ. ಕೆಲವು ಲೋಪದೋಷ ಸರಿಯಾಗಬೇಕು ಅಂತೇಳಿ ಪರಮೇಶ್ವರ್ ಇದರ ಬಗ್ಗೆ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಕಾನೂನು ಕದನ. ಹೊಸ ಕಾನೂನುಗಳಲ್ಲಿ ಕೆಲವು ಗೊಂದಲಗಳಿವೆ, ಪರಮೇಶ್ವರ್ ಹೇಳ್ತಾ ಇದ್ದಾರೆ. ನಾವು ಸಂಪೂರ್ಣವಾಗಿ ಬೇಡ ಅಂತ ಹೇಳ್ತಾ ಇಲ್ಲ, ಅವುಗಳ ಬಗ್ಗೆ ಚರ್ಚೆ ಮಾಡಿ ಕೇಂದ್ರದ ಗಮನಕ್ಕೆ ತರ್ತೇವೆ. ಈ ಹಿಂದೆ ಒಂದು 23 ಹೇಳಿದ್ವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಮತ್ತು ಹಾಗಂತ ಕೆಲವು ಭಾಳ ಉತ್ತಮವಾಗಿದೆ, ಕೆಲವು ನಮಗೆ ಕನ್ಫ್ಯೂಷನ್ಸ್ ಇದೆ. ಆ ಥರ ಪರಮೇಶ್ವರ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗ ಅಷ್ಟೇ ಸಂಬಂಧಪಟ್ಟಿದ್ದರೆ ಅದನ್ನು ನಾವು ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು. ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದ ಶುರುವಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 66 ಕೇಸು ನಿನ್ನೆ ಸಂಜೆ 10 ಗಂಟೆ ಒಳಗೆ ರಿಜಿಸ್ಟರ್ ಆಗಿದೆ ಹೊಸ ಕಾನೂನಡಿಯಲ್ಲಿ. ಬೆಂಗಳೂರು ಸಿಟಿಯಲ್ಲಿ ಕೂಡ 20-25 ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ. ಮುಂದೆ ನೋಡೋಣ ಎಷ್ಟು ಲಕ್ಷಾಂತರ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ. ಇನ್ಮೇಲೆ ಆ ಹೊಸ ಕಾನೂನಿನ ಅಡಿಯಲ್ಲಿ ಆಗಬೇಕು. ನಾವೆಲ್ಲ ನಮ್ಮ ಸಿಬ್ಬಂದಿಯವರಿಗೆಲ್ಲ ತಯಾರಿ ಕೊಟ್ಟಿದ್ದೇವೆ. ಅವರು ಕೂಡ ಕಲ್ತ್ಕೊಳ್ತಾರೆ. ಒಂದೆರಡು ತಿಂಗಳು ಬೇಕಾಗ್ತದೆ ಅದೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ. ಸತ್ಯಾಗ್ರಹ ಮಾಡಿದ್ರೆ ಆತ್ಮಹತ್ಯೆ ಕೇಸ್ ದಾಖಲು ಮಾಡುವಂಥ ಅಂಶ ಇಲ್ಲ ಅದರಲ್ಲಿ. ಅನೇಕ ವಿಚಾರಗಳಿದ್ದಾವೆ. ಅದು ಈಗ ನಾನು ಡೀಟೇಲ್ ಆಗಿ ಬೇಕಾದರೆ ಒಂದು ದಿನ ನೀವೆಲ್ಲ ಚರ್ಚೆ ಮಾಡೋಣ, ಒಂದು ಡಿಬೇಟ್ ಮಾಡೋಣ. ಕೆಲವು